ಇವತ್ತು ಗ್ಯಾಪ್ ಅಪ್ ಗ್ಯಾಪ್ ಡೌನ್ ನ್ಯೂಟ್ರಲ್ ಏನಾಗ್ಬೋದು ಸರ್? ಗ್ಯಾಪ್ ಅಪ್ ಗ್ಯಾಪ್ ಅಪ್ ಓಪನ್ ಆಗ್ಬಿಟ್ಟು ಏನಾಗುತ್ತೆ ನೆಕ್ಸ್ಟ್? ಸೈಡ್ ವೇಸ್ ವೆರಿ ಗುಡ್. ಸೈಡ್ ವೇಸ್ ಆಗ್ಬಿಟ್ಟು ಏನಾಗ್ಬೋದು ಇವಾಗ? ಡೇಲೋ ಬ್ರೇಕ್ಔಟ್ ಆಗುತ್ತೆ. ಡೌನ್ ಸೈಡ್ ವೆರಿ ಗುಡ್. ಅಗೇನ್ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಅಗೇನ್ ಏನಾಗ್ಬೋದು ಇವಾಗ? ಅಪ್ ಸೈಡ್ ಡೇ ರಿಕವರಿ ಆಗ್ಬಿಡುತ್ತೆ. ಈವನ್ ಡೇ ಹೈ ಸಹ ಬ್ರೇಕ್ಔಟ್ ಆಗ್ಬಿಟ್ಟು ಬ್ರೇಕ್ ಆಗುತ್ತೆ. ಅಂಡ್ ಸ್ವಲ್ಪ ಅಪ್ಸೈಡ್ ಹೋಗ್ಬಿಟ್ಟು ಈ ರೀತಿ ಕ್ಲೋಸ್ ಆಗುತ್ತೆ. ಇದು ಇವತ್ತು ಮಾರ್ಕೆಟ್ ಸ್ಟ್ರಕ್ಚರ್. ಹೆಲೋ ಟ್ರೇಡರ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ. ಬಿಫೋರ್ ಓಪನಿಂಗ್ ದ ಮಾರ್ಕೆಟ್ ಸ್ಟೂಡೆಂಟ್ಸ್ಗೆ ಟ್ರೈನಿಂಗ್ ಮಾಡಿದ್ದೆ. ಸೊ ಮಾರ್ನಿಂಗ್ ಗ್ಯಾಪ್ ಅಪ್ ಓಪನ್ ಆಗಿಬಿಟ್ಟು ಸೊ ಇಲ್ಲಿ ಒಂದು ಸೈಡ್ ವೇಸ್ ಆಗಿಬಿಟ್ಟು ಡೇ ಲೋನ ಬ್ರೇಕ್ಔಟ್ ಆಗುತ್ತೆ. ಅಗೇನ್ ಕೆಳಗಡೆ ಬಂದುಬಿಟ್ಟು ಸೊ ಮತ್ತೆ ಅಪ್ಸೈಡ್ ಹೋಗ್ಬೋದು ಅಂತ ಹೇಳಿದ್ದೆ. ಸೊ ಯು ಕ್ಯಾನ್ ಸಿ ಮಾರ್ನಿಂಗ್ ಈ ಒಂದು ಡೌನ್ಫಾಲ್ ಏನಾಗಬೇಕಿತ್ತು ಎಕ್ಸಾಕ್ಟ್ಲಿ ಸೇಮ್ ಆಯಿತು. ಆದರೆ ಅಪ್ಸೈಡ್ ಮೊಮೆಂಟಮ್ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂತಂದರೆ ಜಸ್ಟ್ ಈಗ ನೋಡಿ, ಒಂದು ಟ್ರೆಂಡ್ ಲೈನ್ ಬ್ರೇಕ್ಔಟ್ ಇದೆಯಾ, ಬೇಸಿಕ್ ಟ್ರೆಂಡ್ ಲೈನ್ ಬ್ರೇಕ್ಔಟೇ ಆಗಿಲ್ಲ. ಸೊ ಮತ್ತೆ ಅದು ಹೇಗೆ ಹೋಗುತ್ತೆ ಹೇಳಿ ಅಪ್ಸೈಡ್? ಓಕೆ, ಸೊ ಇದು ಇವತ್ತು ಮಾರ್ಕೆಟ್ ಸ್ಟ್ರಕ್ಚರ್. ಈ ಒಂದು ಡೌನ್ ಫಸ್ಟ್ ಹಾಫ್ ಏನಿದೆ, ಈ ಒಂದು ಡೌನ್ ಸ್ಟ್ರಕ್ಚರ್ ಎಕ್ಸಾಕ್ಟ್ಲಿ ಬಂತು. ಸೊ ಈ ಅಪ್ಸೈಡ್ ಮೊಮೆಂಟಮ್ ಏನಿದೆ ಅದು ಇನ್ನೂ ಬರಲಿಲ್ಲ. ಮೋಸ್ಟ್ಲಿ ನಾಳೆ ಬರ್ಬೋದು ಅಂತ ಅನಿಸುತ್ತೆ. ನಾಳೆ ಪ್ರೀ ಮಾರ್ಕೆಟೇ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗ್ಬೋದು ಅಂತ ಅನಿಸುತ್ತೆ ಈ ಒಂದು ಪ್ರೆಸರ್. ಓಕೆ, ಸೊ ಏನಾಗಬೇಕು ಅಂತ ನೋಡಬೇಕು. ಸೊ ಇದೇ ರೀತಿ ನಾವು 1 year ಸ್ಟಾಕ್ ಮಾರ್ಕೆಟ್ ಸಬ್ಜೆಕ್ಟ್ನ ಹೇಳ್ಕೊಡ್ತೀವಿ. ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಡೈಲಿ 2 classes ಇರುತ್ತೆ. ಓಕೆ, ಸೊ ಇಫ್ ಇನ್ ಕೇಸ್ ಇಂಟ್ರೆಸ್ಟೆಡ್ ಆಗಿದ್ದರೆ ಇಲ್ಲಿ ಕಾಣಿಸೋ ನಂಬರ್ಗೆ ವಾಟ್ಸಪ್ಗೆ ಮೆಸೇಜ್ ಮಾಡಿ ಹೇಳ್ಕೊಡ್ತೀವಿ. ಥ್ಯಾಂಕ್ ಯು, ಟೇಕ್ ಕೇರ್.